ಭಾರತ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಆಯೋಜಿಸಿರ್ತಕ್ಕಂಥ ಎಲ್ಲಾ ಕ್ರಿಕೆಟ್ನಲ್ಲಿ ಭಾರತ ಆಟ ಆಡೋದಿಲ್ಲ ಅಂತ ಬಿಸಿಸಿಐ ತಿಳಿಸಿದ್ದು ಭಾರತಕ್ಕೆ ಮತ್ತೊಂದು ಶಾಕ್ ಕೊಟ್ಟಂತಾಗಿದೆ. ಹೌದು, ಸದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಹದಗೆಟ್ಟಿದೆ. ಅಲ್ಲದೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥರು ಪಾಕಿಸ್ತಾನದ ಮಂತ್ರಿಯೇ ಆಗಿದ್ದಾರೆ. ಹೀಗಾಗಿ ಎಸಿಸಿ ಆಯೋಜಿಸುವಂತಹ ಎಲ್ಲಾ ಟೂರ್ನಿಗಳಿಂದ ದೂರ ಉಳಿಯಲು ಭಾರತ ನಿರ್ಧರಿಸಿದೆ. ಹೀಗಾಗಿ ಮುಂದಿನ ತಿಂಗಳು ಶ್ರೀಲಂಕಾದಲ್ಲಿ ನಡೆಯಲಿರತಕ್ಕಂಥ ಮಹಿಳಾ ಎಮರ್ಜಿಂಗ್ ಟೀಮ್ಸ್ ಏಷ್ಯಾ ಕಪ್ ಮತ್ತು ಸೆಪ್ಟೆಂಬರ್ನಲ್ಲಿ ನಡೆಯಲಿರತಕ್ಕಂಥ ಪುರುಷರ ಏಷ್ಯಾ ಕಪ್ನಲ್ಲಿ ಭಾಗವಹಿಸೋದಿಲ್ಲ ಅಂತ ಬಿಸಿಸಿಐ ತಿಳಿಸಿದೆ. ಇನ್ನು ಬಿಸಿಸಿಐನ ಈ ನಿರ್ಧಾರದಿಂದ ಸೆಪ್ಟೆಂಬರ್ನಲ್ಲಿ ಭಾರತ ಆತಿಥ್ಯ ವಹಿಸಬೇಕಾಗಿದ್ದಂತಹ ಪುರುಷರ ಏಷ್ಯಾ ಕಪ್ ನಡೆಯುವುದು ಕೂಡ ಅನುಮಾನವಾಗಿದೆ. ಈ ಪಂದ್ಯಾವಳಿಯಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಭಾಗವಹಿಸಬೇಕಾಗಿತ್ತು. ಆದರೆ ಭಾರತ ಭಾಗವಹಿಸದಿದ್ರೆ ಏಷ್ಯಾ ಕಪ್ ಆಯೋಜಿಸುವುದು ಕಷ್ಟವಾಗಬಹುದು. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕಾರ್ಯಕ್ರಮಗಳ ಪ್ರಾಯೋಜಕರು ಹೆಚ್ಚಾಗಿ ಭಾರತವರೇ ಆಗಿದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವಿಲ್ಲದ ಏಷ್ಯಾ ಕಪ್ನಲ್ಲಿ ಪ್ರಸಾರಕರಿಗೆ ಆಸಕ್ತಿ ಇರೋದಿಲ್ಲ. ಜೊತೆಗೆ 2024ರಲ್ಲಿ ಸೋನಿ ಪಿಕ್ಚರ್ ನೆಟ್ವರ್ಕ್ ಇಂಡಿಯಾ ಮುಂದಿನ 8 ವರ್ಷಗಳವರೆಗೆ $170 ಮಿಲಿಯನ್ ಏಷ್ಯಾ ಕಪ್ನ ಪ್ರಸಾರ ಹಕ್ಕುಗಳನ್ನು ಪಡ್ಕೊಂಡಿದೆ. ಈ ಬಾರಿ ಪಂದ್ಯಾವಳಿ ನಡೆಯದಿದ್ರೆ ಒಪ್ಪಂದವನ್ನ ಮರುಪರಿಶೀಲಿಸಬೇಕಾಗತ್ತೆ. ಇನ್ನು ಎಸಿಸಿಐನ 5 ಪೂರ್ಣ ಸದಸ್ಯರಾದಂತಹ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಆಫ್ಘಾನಿಸ್ತಾನ ತಂಡಗಳಿಗೆ ಪ್ರಸಾರದ ಆದಾಯದಲ್ಲಿ ತಲಾ 15% ಪ್ರತಿಶತ ಸಿಗತ್ತೆ. ಉಳಿದಂತ ಹಣವನ್ನ ಇತರ ಸದಸ್ಯ ರಾಷ್ಟ್ರಗಳಿಗೆ ಹಂಚಲಾಗುತ್ತೆ. ಅಂದಹಾಗೆ ಐಸಿಸಿ ಜಾಗತಿಕ ಕ್ರಿಕೆಟ್ ಸಂಸ್ಥೆಯಾದ್ರೆ ಎಸಿಸಿಯನ್ನ 1983ರಲ್ಲಿ ಉಪಖಂಡದಲ್ಲಿ ಕ್ರಿಕೆಟ್ ಅಭಿವೃದ್ಧಿಪಡಿಸಲು ಮತ್ತು ವಿಶ್ವ ಕ್ರಿಕೆಟ್ನಲ್ಲಿ ಪ್ರಬಲ ಏಷ್ಯನ್ ಬಣವನ್ನ ರೂಪಿಸಲು ಸ್ಥಾಪಿಸಲಾಗಿತ್ತು. ಈ ಹಿಂದೆ ಜೈಶಾ ಎಸಿಸಿ ಅಧ್ಯಕ್ಷರಾಗಿದ್ದರು. ಆದರೆ ಅವರು ಕಳೆದ ವರ್ಷ ಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸದ್ಯ ಎಸಿಸಿ ಮುಖ್ಯಸ್ಥರು ಪಾಕಿಸ್ತಾನದ ಮಂತ್ರಿಯಾಗಿರ್ತಕ್ಕಂಥ ಕಾರಣ ಈ ಮ್ಯಾಚ್ಗಳಿಂದ ದೂರ ಇರಲು ನಿರ್ಧರಿಸಲಾಗಿದೆಯಂತೆ.